ಹೈದರಾಬಾದ್ನ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪ್ಲೇಸಸ್ ಹೋಟೆಲ್ ಶಾದಾಬ್ನಲ್ಲಿ ಬಿರಿಯಾನಿ ಸ್ಕ್ರಾಚಿಂದ ಹೆಂಗೆ ಮಾಡ್ತಾರೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮಣ್ ಉಸ್ತಾದ್, ಬೀದರ್ ಡಿಸ್ಟಿಕ್ದವರು, ಕನ್ನಡ ಮಾತಾಡಿ. ಹೈದರಾಬಾದ್ನ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಮಾಡ್ತಾ ಇರೋರು ಕನ್ನಡದವರು. ಇವರು ಹೈ ಕ್ವಾಲಿಟಿ ಮೀಟ್ ಪ್ರೊಕ್ಯೂರ್ ಮಾಡಿ ಅವರೇ ಬುಚರ್ ಮಾಡ್ತಾರೆ. ಫಸ್ಟ್ ಮ್ಯಾರಿನೇಷನ್ ತೋರಿಸ್ತೀನಿ. ಸರ್ ಮಟನ್ ಇದು चिकन इतना बड़ा बड़ा पीस आना रही तुम्हें. नमक है साहब. हाँ, गरम मसाला आपका सीक्रेट का है वो. सिगरेट, हाँ लवंग सर, हाँ हाँ हल्दी डालो सर, मिर्ची ये भी बिरस्ता हाँ है साहब, बिस्टा डालिए. पतमीर सर, हरे मिर्च का पेस्ट. हाँ हरी मिर्च का पेस्ट. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. हाँ तेल डाल रहे हैं आप. हाँ ಇದು ಎಮ್ಮೆ ತುಪ್ಪ. ಇದನ್ನ ನಾನು ಒಂದು ರೌಂಡು ಚೆನ್ನಾಗಿ ಹಾಕಿ ಜೋರಾಗಿ ಫುಲ್ ಸ್ಟ್ರೆಂತ್ ಯೂಸ್ ಮಾಡಿ ಇವರು ಮಿಕ್ಸ್ ಮಾಡಬೇಕು. ಕೊನೆಯ ಮ್ಯಾರಿನೇಷನ್ ಇಂಗ್ರೀಡಿಯೆಂಟ್ ಬಂದು ಗಟ್ಟಿ ಮೊಸರು. ಈ ಥರ ಒಂದಲ್ಲ ಎರಡಲ್ಲ ಪ್ರತಿ ಟ್ರಿಪ್ಪಿಗೂ 20 ಹಂಡಿಗಳ ಮೇಲೆ ಇವ್ರು ರೆಡಿ ಮಾಡಬೇಕು. ಇವಾಗ ಈ ಲಾರ್ಜ್ ಸ್ಕೇಲಲ್ಲಿ ಬ್ರಿಸ್ತಾ ಮಾಡೋದು ನೋಡಿದ್ರೇ ಕಣ್ಣು ತುಂಬಿಸ್ಕೊಳ್ಳೋ ಅಷ್ಟು ಚೆನ್ನಾಗಿರುತ್ತೆ. ಆನಿಯನ್ಸು ಗೋಲ್ಡನ್ ಬ್ರೌನ್ ಆಗಿ ಒಳ್ಳೆ ಕ್ಯಾರಮಲೈಸೇಷನ್ ಎಫೆಕ್ಟ್ನ ಕೊಡುತ್ತೆ. ಇವಾಗ ಇದು ಬಿರಿಯಾನಿಗೆ ಮಜಾ ಗುರು. ಬಾಸ್ಮತಿ ರೈಸ್ ಮತ್ತು ಸ್ಪೈಸಸ್ನ ಹಾಕಿ ರೈಸ್ನ ಪಾರ್ ಬಾಯ್ಲ್ ಮಾಡ್ಕೊತಾರೆ. ಈ ಪಾರ್ ಬಾಯ್ಲ್ಡ್ ರೈಸ್ನ ಮ್ಯಾರಿನೇಟ್ ಆಗಿರೋ ಮೀಟ್ ಮೇಲೆ 2-3 ಲೇಯರ್ಸ್ ಆಗಿ ಮಾಡ್ಕೊತಾರೆ. ಬೇಸಲ್ಲಿ ಎಕ್ಸಸ್ ಮಸಾಲ ಇರುತ್ತೆ. ಇದನ್ನ ದಮ್ ಕಟ್ತಾರೆ. ಕುಕ್ ಆದಮೇಲೆ ಇದು ರೆಸ್ಟೋರೆಂಟಿಗೆ ಬರುತ್ತೆ. ಇದೆಲ್ಲನೂ ಎಷ್ಟು ಚೆನ್ನಾಗಿ ಕುಕ್ ಆಗಿರುತ್ತೆ ಗೊತ್ತಾ. ಇಲ್ಲಿ ಬಿರಿಯಾನಿ ಮಿಕ್ಸ್ ಮಾಡಿ ಬೌಲ್ಗೆ ಹಾಕೋದನ್ನು ಒಂದು ಡಿಫಿಕಲ್ಟ್ ಜಾಬೇ, ಯಾಕಂದರೆ ಯಾವ ಗ್ರೇನು ಮುರಿಬಾರ್ದು. ಇದೆಲ್ಲನೂ ಬಂದು ನಿಮ್ಮ ಪ್ಲೇಟಿಗೆ ಸರ್ವ್ ಆಗೋವರೆಗೂ ತುಂಬ ಡೆಲಿಕೇಟ್ ಆಗಿರುತ್ತೆ. ಈ ಡಬಲ್ ಮಸಾಲ ಘೋಸ್ಟ್ ಕಿ ಬಿರಿಯಾನಿ, ಆಹಾ ಏನು ಕುಕ್ ಆಗಿದೆ ನೋಡಿ, ಇನ್ಕ್ಲೂಡಿಂಗ್ ದ ಮೀಟು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬಿರಿಯಾನೀಸ್.